ನಮಸ್ತೆ ಎಲ್ಲರಿಗೂ. ದಿಢೀರಾಗಿ 5 ನಿಮಿಷದಲ್ಲಿ ಏನಾದರೂ ಟಿಫನ್ ಮಾಡಬೇಕಾ, ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ರೆಸಿಪಿ ಏನಾದರೂ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ತಿನ್ನೋರು 2-3 ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು 1 ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪು, ಮೈದಾ ಹಿಟ್ಟು ಅರ್ಧ ಅರ್ಧ ತೊಗೊಂಡು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು, ಇಲ್ಲ ನೀವು ಮೈದಾ ಹಿಟ್ಟು ಬೇಕಾದರೂ 1 ಕಪ್ ಅದು ಬೇಕಾದರೂ ಸೇರಿಸ್ಕೋಬೋದು. ಬಟ್ ನಾನು 2 ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗುವಷ್ಟು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಸೇರಿಸ್ಕೊಂಡ್ಮೇಲೆ ಈ ಥರ ವಿಸ್ಕರನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದೆಲ್ಲ ತುಂಬಾ ಡಿಡಿಯಾಗಿ ಬೇಗನೆ ಬ್ರೇಕ್ಫಾಸ್ಟ್ ಅನ್ನೋದು ರೆಡಿ ಆಗುತ್ತೆ. ಟೈಮ್ ಏನಾದರೂ ಇಲ್ಲ ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ಬೇಗನೆ ಆಗೋಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಕಲಿಸ್ಕೋಬೇಕು. ಚೆನ್ನಾಗಿ ಗಂಟಿಲ್ದಿರೇ ನೀಟಾಗಿ ಕಲಿಸ್ಕೋಬೇಕು. ಈ ಥರ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಏನಾದರೂ ಬೇಗ ಲೇಟಾಗಿ ಎದ್ದಿದ್ದೀವಿ, ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ನೀರಿನ ಕ್ವಾಂಟಿಟಿ ಏನೋ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದು ಒಂದು ಸ್ವಲ್ಪ ನೀರಾಗೆ ನಾವು ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಅನ್ನೋದು ನಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು. ದೋಸೆ ಹಿಟ್ಟಿಗಿಂತ ಇನ್ನೂ ತೆಳುವಾಗಿರಬೇಕು ಇದು ಹಿಟ್ಟು ಅನ್ನೋದು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಗಂಟಿಲ್ದಿರೇ ಕಲಿಸ್ಕೋಬೇಕು. ಆವಾಗ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಂಬಿಡಿ. ಒಂದೇ ಡೈರೆಕ್ಷನ್ನೇ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಏನಾದರೂ ಡಿಫ್ರೆಂಟಾಗಿ ಲಂಚ್ ಬಾಕ್ಸ್ಗೆ ಏನಾದರೂ ಮಾಡಿಕೊಡ್ಬೇಕು, ಇಲ್ಲಾಂದರೆ ಟೈಮ್ ಏನಾದರೂ ಆಗೋಗೈತೆ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋವಾಗ ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬಾ ಈಸಿಗೆ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಸಾಕಾಗುತ್ತೆ, ಯಾಕಂದರೆ ಜಾಸ್ತಿ ಗಟ್ಟಿಗಿರಬಾರ್ದು. ಸ್ವಲ್ಪ ನೀರಾಗಿ ಇರಬೇಕು. ವೆಯ್ಟ್ ಲಾಸ್ ಮಾಡೋರು ಬರೀ ಗೋಧಿ ಹಿಟ್ಟು ಅನ್ನೋದು ಸೇರಿಸ್ಕೊಳ್ಳಿ, ಅವ್ರಿಗೆ ಕೂಡ ತುಂಬಾ ಯೂಸ್ ಆಗುತ್ತೆ ಈ ರೆಸಿಪಿ ಅನ್ನೋದು. ಬೇಗ 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ 1/4 ಕಪ್ ಆಗೋಷ್ಟು ನಾನು ಕ್ಯಾರೆಟ್ ಅನ್ನೋದು ತುರಿದ್ಬಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಸೇರಿಸ್ಕೊಳ್ಳಿ. ಒಂದು ಅರ್ಧ ಕಪ್ ಆಗೋಷ್ಟು ಕರಿಬೇವು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದು ತುಂಬಾ ಎಳೆಯದಿದು, ಇದು ಜಾಸ್ತಿ ಇದಾಗಿಲ್ಲ, ತುಂಬ ಎಳೆಯದ ಇದರಿಂದ 1/4 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ 3 ಮೆಣಸಿನ್ಕಾಯಿ ಅನ್ನೋದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು ಅನ್ನೋದು ಸೇರಿಸ್ಕೊಂಡಿಲ್ಲ. ಇದಕ್ಕೆ ಕರಿಬೇವು ಅನ್ನೋದು ಸೇರಿಸ್ಕೊಂಡಿದ್ದೀನಿ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ನಾವು ಹಂಗೆ ಕೊಟ್ಟರೆ ತಿನ್ನೋದಿಲ್ಲ, ಬಟ್ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡುವವರಾದರೆ ಮೈದಾ ಹಿಟ್ಟು ಅನ್ನೋದು ಸ್ಕಿಪ್ ಮಾಡ್ಕೊಂಬಿಟ್ಟು ಬರೀ ಗೋಧಿ ಹಿಟ್ಟು ಅನ್ನೋದು ಸೇರಿಸ್ಕೊಳ್ಳಿ. ಇದನ್ನು ಕಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಬಿಟ್ಟು ಇದಕ್ಕೆ ಸೋಡಾ ಆ ಥರ ಏನೂ ಬೇಕಾಗಿಲ್ಲ. 5 ನಿಮಿಷ ನೆನಿಬೇಕು ಆ ಥರ ಕೂಡ ಏನೂ ಬೇಕಾಗಿಲ್ಲ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಬಿಸಿ ಹಾಕಿದ್ಮೇಲೆ ನಾವು ದೋಸೆ ಆ ಥರ ಹಾಕ್ಕೋತೀವೋ ಅಷ್ಟೇ ಇದು ಹಾಕ್ಕೊಳ್ಳೋದು. ಇದು ನೆನೆಸ್ಬೇಕು, ಒಂದು 10 ನಿಮಿಷ ಬಿಡಬೇಕು, ಇಲ್ಲಾಂದರೆ ಸೋಡಾ ಹಾಕಬೇಕು, ಹೀನು ಹಾಕಬೇಕು, ಆ ಥರ ಏನೂ ಇಲ್ಲ. ನಾವೇನು ಹಾಕೋಷ್ಟೇ ಇಲ್ಲ, ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಬರೀ 5 ನಿಮಿಷ ಸಾಕು ನಮಗೆ. ಆ ಕ್ಯಾರೆಟ್ ಒಂದು ತುರ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಆರಾಮಾಗಿ ಈ ಥರ ಕಲಿಸ್ಕೊಂಬಿಟ್ಟು ಹಾಕ್ಕೊಂಬಿಡ್ಬೋದು. ಕರ್ಬೇವಿನ ಸೊಪ್ಪು ಎಳೆದು ಹಾಕೋದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಆದರೂ ಆಗಲಿ, ಬೆಣ್ಣೆ ಆದರೂ ಆಗಲಿ, ಆಯಿಲ್ ಆದರೂ ಆಗಲಿ ಯಾವುದಾದ್ರೂ ಸೇರಿಸ್ಕೊಳ್ಳಿ, ತುಪ್ಪ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಾಡ್ಕೋಬೇಕು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಈಸಿಗೆ ಮಾಡ್ಕೊಂಬಿಡ್ಬೋದು. ಟೈಮ್ ಅಂತೂ ತುಂಬಾ ಸೇವ್ ಆಗುತ್ತೆ ನಮಗೆ. ಏನಾದರೂ ಈ ಥರ ಮಾಡಿಕೊಡ್ಬೇಕು, ದಿಢೀರಾಗಿ ಏನಾದರೂ ಮಾಡ್ಕೋಬೇಕು ಟೇಸ್ಟಿಯಾಗಿ ಅಂದರೆ ಈ ಥರ ಟ್ರೈ ಮಾಡಿ. ವೆಯ್ಟ್ ಲಾಸ್ ಆಗೋರ್ಗೂ ಅಷ್ಟೇ. ಇದು ನಾವು ಒಂದು ತಿಂದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಬಟ್ ಅದೇ ಮೈದಾ ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ ವೆಯ್ಟ್ ಲಾಸ್ ಮಾಡೋರಾದರೆ. ಸೇಮ್ ಇದೇ ಥರನೇ ಎಲ್ಲನೂ ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ಸರೋಗುತ್ತೆ. ಇಲ್ಲ ನಿಮ್ಮ ಮಕ್ಕಳಿಗೆ ಚಿಕ್ಕದು ಮಾಡಿಕೊಡ್ಬೇಕು ಅಂದರೆ ಕೂಡ ಮಾಡ್ಕೊಡ್ಬೋದು. ಇಲ್ಲಾಂದರೆ ಪಡ್ಡು ಥರ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಕೂಡ ಆರಾಮಾಗಿ ಈ ಥರ ಮಾಡಿಕೊಡ್ಬೋದು. ನೋಡಿ, ಇನ್ನೊಂದು ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ಇದು ತವಾಗೆ ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಇಲ್ಲ. ನಮ್ಮ ದೋಸೆ ಆ ಥರ ಬರುತ್ತೋ ಆ ಥರ ಇರುತ್ತೆ. ಬಟ್ ಇದು ಪೇಪರ್ ಥರ ಬರೋದಿಲ್ಲ. ನಾವು ಗೋಧಿ ಹಿಟ್ಟು ಮತ್ತು ಮೈದಾ ಹಾಕಿದ್ದೀವಲ್ಲ, ದೋಸೆ ಥರ ಪೇಪರ್ ಥರ ಆ ಥರ ಅಷ್ಟು ಕ್ರಿಸ್ಪಿಯಾಗಿ ಬರೋಲ್ಲ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಈಸಿಗೆ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಸಾಂಬಾರಾದರೂ ಆಗಲಿ, ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಯಾವುದಾದ್ರೂ ಪರವಾಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅನ್ನೋದು. ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ವಿತಿನ್ 5 ಮಿನಿಟ್ಸಲ್ಲಿ ಆರಾಮಾಗಿ ನಾವು ಈ ಥರ ಬ್ರೇಕ್ಫಾಸ್ಟ್ ಅನ್ನೋದು ರೆಡಿ ಮಾಡ್ಕೋಬೋದು. ನೀವೇನಾದರೂ ಈ ರೆಸಿಪಿ ಏನಾದರೂ ಮನೇಲಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಅದು ಯಾವ ಥರ ಬಂದಿತ್ತು ಏನು ಅಂದ್ಬಿಟ್ಟು ಅಂತ. ನಿಮ್ಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.